ಕುಡಿಯ ಪರಕ. ಇನ್ನೂ ಚಾ ಕುಡಿಲಾರ್ದ ಹಿಂಗೆ ಕುಂತಿಯ ಪರಕ. ನನಗೇನು ಕುಡಿಯೋಕೆ ಮನಸ್ಸಿಲ್ಲ ಬಾ ಶಾಂತಕ. ನನ್ನ ನೆಮ್ಮದಿ ಹಾಳು ಮಾಡಕ್ಕೆ ಬಂದು ಕುಂತತ್ತಲ್ಲ ಅದು. ಯಾಕೆ ಹಂಗೆ ಯಾಕೆ ಮಾತಾಡ್ತಿಲ್ಲ ಶಾಂತಕ? ನೀ ಎಲ್ಲ ಹರಿಬ್ರಹ್ಮ ಬಂದು ಹೇಳಿದ್ರು ನನ್ನ ನಿರ್ಧಾರ ಬದಲಾಗೋದಿಲ್ಲ. ಏನು ನೀ ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡಿ ನೀನು. ಅಲ್ಲ ಶಾಂತಕ, ಯಾಕೆ ಯಾಕೆ ಬದಲಾಗಬೇಕಂತ ಕೇಳಾಕತ್ತೇನೆ ನಾನು ನನ್ನ ಮಕ್ಕಳು ಕಷ್ಟಪಡೋ ವಯಸ್ಸಿನಾಗ ನನ್ನ ಮಕ್ಕಳು ಸಣ್ಣ ಇದ್ವು. ನಾ ಹಂಗೆ ಕೇಳ್ತೇನೆ ನಿಂಗೆ ಒಂದು ಮಾತು. ಉಪ್ಪು ಖಾರ ಹುಳಿ ನಾನು ತಿಂದಿದ್ನೆ ಅಂತ ನನ್ನ ಸಣ್ಣ ವಯಸ್ಸಿನಾಗ ನಾನು ಬಿಟ್ಟು ಹೋದವ. ಅವಾಗ ಅಂತ ಕೆಟ್ಟ ದೃಷ್ಟಿಗೆ ಯಾರಿಗೆ ನಾ ಬೀಳಲಾರ್ದಂಗೆ, ನಾ ಹೆಸರು ಕೆಡಿಸ್ಕೊಲಾರ್ದಂಗೆ ನ್ಯಾಯವಾಗಿ ಜೀವನ ಮಾಡಿದೆ ನಾನು. ಏನು ಹೌದ ನಂಗೆ ಒಟ್ಟ ನಾನು ಒಬ್ಬರ ಕಡೆ ನನ್ನ ಪಾರ್ವತಿ ಹಿಂಗೆ ಅಂತ ಅನಿಸ್ಕೊಲಿಲ್ಲ. ನಾನು ಹಂಗೆ ಜೀವನ ಮಾಡ್ಕೊಂಡು ಮಕ್ಕಳು ಸಾಕೊಂಡು ಅವಕ್ಕೊಂದು ಮದುವೆ ಮುಂಜಿ ಅಂತ ಮಾಡಿ ಈಗ ನಾನು ನೆಮ್ಮದಿಯಾಗಿ ಇರ್ಬೇಕಂಗಾರ ಅನ್ಕೊಳ್ಳೋ ಹೊತ್ತಿಗೆ ಅವ್ರು ಬಿಟ್ಬಿಟ್ಟು ಅಲ್ಲಿ ಹೋದ್ರು. ಇರಲಿ ಬಿಡ, ಮತ್ತು ಅವ್ರವ್ರ ಜೀವನ ಅವ್ರಿಗೆ ಹೆಂಗೆ ಬೇಕಂಗೆ ಇರಲಿ, ಆಗಾಗ ಬರ್ತಿರ್ತಾರಲ್ಲ ಅನ್ಕೊಂಡು ನಾನು ತಲೆ ಕೆಡಿಸ್ಕೊಲಾರ್ದಂಗೆ ನನ್ನ ಪಾಡಿಗೆ ನಾ ಇದ್ರೆ ಈಗ ಇವ ಬಂದು ಒಕ್ಕರ್ಸ್ಕೊಂಡು ನಾನು ಅವಂದು ಯಾವಂದ ನಡಕ್ ಕಾಟಿತ್ತು. ಈಗ ಅವಂದು ಮುಗೀತು, ಇವ ಬಂದಾನ. ನಾ ಯಾಕೆ ಸುಮ್ಮನಿರ್ಲಿ ಶಾಂತಕ? ನನಗೆ ಇಷ್ಟನೇ ಇಲ್ಲ ತಿಕ್ಕೊಂಬಿಡ. ಅಲ್ಲ ಶಾಂತಕ, ನಾ ಕೇಳ್ತೀನಿ, ಅವಾಗ ನಾವು ಕಷ್ಟಪಡುವ ಹೊತ್ನಾಗ ಇವ್ ನೋಡ್ಬೇಕು ಅಂತ ಅನಿಸ್ಲಿಲ್ಲ. ಈಗಾಕಿ ಬಿಡಾಡಿ ತೀರ್ಕೊಂಡ್ಲಲ್ಲ. ಈಗಾಕಿ ಊರು ಹೊಂಟುಂಟ್ಲೆ ಹೋದ್ಲಲ್ಲ, ಎದಿ ಮಣ್ಣು ಹಾಕಿಸ್ಕೊಂಡು ನನ್ನ ಗಂಡನ ಕರ್ಕೊಂಡು ಓಡೋದಕ್ಕೆ. ಆಕಿನ ಬೆನ್ನ ತಗೊಂಡು ಹೋಗಿದ್ನಲ್ಲ ಇವ ಸೂರ ಆದಿ ಸೂರ. ನನಗೇನು ಕಮ್ಮಿ ಆಗಿತ್ತು? ನನ್ನ ಬಿಟ್ಕೊಟ್ಟಾಕಿ ಹಿಂದೆ ಓಡೋದನ್ನ. ಈಗ ಸತ್ತಾಳಲ್ಲ, ಇರಾಕ್ ನೆಲೆ ಇಲ್ಲ, ಮಾಡ್ಯಾಕೋರು ದಿಕ್ಕಿಲ್ಲ, ಅದಕ್ಕೆ ಬಂದಾನೀಗ. ಹಳೆ ಎಂತಿ ಪಾದನ ಗಟ್ಟಿ ಅಂತೇಳಿ ಈ ಟೈಮ್ನಾಗ ನಾ ಅವನ್ನ ಮಾತ್ರ ಬಿಟ್ಕೊಳೋದಲ್ಲ. ಬೇಕಾದಾಗವಲ್ತಕ್ಕ. ಅವ ಬೇಕಾರ ಮನಿ ಬೇಕಂತ ಅವ ಕಸ್ಕೊಂಡ್ರು ಅಡ್ಡಿ ಇಲ್ಲ. ಗುಡ್ಸಲ್ದಾಗಿಟ್ಟು ಜೀವನ ಮಾಡ್ತಾನೆ ಹೊರತು ನಾ ಮಾತ್ರ ಸಾಧ್ಯನೇ ಇಲ್ಲ ಅವನ್ನ ವಾಪಸ್ ಗಂಡ ಅಂತೇಳಿ ಇದು ಮಾಡಕ್ಕೆ. ಹೋಗ್ಲಿ ಬಿಡು, ನಿಂಗೆ ಇಷ್ಟ ಇಲ್ಲ ಅಂದರೆ ನಾ ಅದಕ್ಕೆ ಇದು ಮಾಡಕ್ಕೆ ಹೋಗೋದಿಲ್ಲ. ಬಿಟ್ಬಿಡು ಹೋರತ್ತ. ಮತ್ತೆ ಏನು ಮಾಡಕ್ಕತಿ? ನಿನ್ನ ಮನ್ಸು ಇಷ್ಟು ಕಠಿಣ ಆಗೈತಿ ಅಂತಂದ್ರೆ ನೀ ಹೇಳೋದ್ರಾಗೂ ಅರ್ಥ ಐತಿ. ಕಷ್ಟದಾಗಿಲ್ಲದನ್ನು ಈಗ ತೊಗೊಂಡು ಏನು ಮಾಡ್ಬೇಕು ಅಂತಿ. ಅದು ಕರೆ. ಬ್ಯಾಡಂದ್ರೆ ಬಿಡು, ಹೋಗ್ಲಿ. ನನ್ನ ಮನಸ್ಸು ಕಲ್ಲಾಗ್ಬಿಟ್ಟತಿ ಶಾಂತಕ, ಕಲ್ಲಾಗ್ಬಿಟ್ಟತಿ. ನಾನು ಯಾವಾಗ ಹೋಗೇ ಬಿಟ್ಟ ನನ್ನ ಲೆಕ್ಕಕ್ಕೆ ಅದೇನಿ. ಮತ್ತೆ ಅಲ್ಲ, ಅದನ್ನೆಲ್ಲ ಹಣಿ ಮ್ಯಾಗಿಂದು ತೆಗೆದು ಎಲ್ಲ ತೆಗೆದಿರ್ಬೋದು. ಆದ್ರೆ ಯಾಕೆ ನನ್ನ ಅಂದ ಚಂದ ನಾ ಯಾಕೆ ಕಡಿಮೆ ಮಾಡ್ಕೊಲಿ? ನನಗೆ ದೇವ್ರ ಕೊಟ್ಟಾನ ಅನುಭವಿಸ್ಕೊತೀನಿ. ಅವಿದ್ದ ಕೆಲವರಿಗೆ ಇರು ಮಟ್ಟ ಹಾಕೊಂತಾರಂತ, ಹೀವ ಅದಾನ ಇಲ್ಲ ಅನ್ನೋದು ಗೊತ್ತಿಲ್ಲದ ನನ್ನ ಪಾಡಿಗೆ ನಾ ಹಾಕೊಂತೇನೆ. ಅದ ಕಾರಣಕ್ಕೆ ಸುಮ್ಮನೆ ಏನು ನೋಡಿ ಗೊತ್ತಾನ. ಹೋಗ್ಲಿ ಬಿಡ. ನಿನ್ನ ಮನ್ಸಿಗೆ ಭಾಳ ದುಃಖ ಆಗೈತೆ ಅಂತ ಅರ್ಥ ಆಕತ್ತೆ ನನಗೆ. ತಲೆ ಕೆಡಿಸ್ಕೊಬೇಡ ಏನು, ಆರಾಮಾಗಿರ. ಈಗ ಒಲ್ಲಂದಿಯಲ್ಲ, ನೀ ಇಷ್ಟು ಕಠಿಣವಾಗಿ ಮಾತಾಡಿಯಲ್ಲ, ಇರ್ದಿಲ್ತು ಅವ್ನ ಪಾಡಿಗೆ ಅವ್ರು ಹೊಕ್ಕಾರೀಗ. ಏನು ನಿನ್ನ ಪಾಡಿಗೆ ನೀ ಇರು. ಹೊಕ್ಕನ ಬಿಡ್ತಾನ, ಹಾರಿಗೆ ಹಿಡ್ಕೊಂಡು ಹೋಗೋಲ್ತಕ್ಕ. ಅವ ಏನಾರ ಉಳುದ ಅವಂಗ ಇರಂತ ಹೇಳಿ ತಗ ಬಂದು ಮಕ್ಕೋತೀನಿ ಶಾಂತಕ. ನಂಗೆ ಒಟ್ಟು ಮಕ್ಕಳಾಗ ಜಾಗ ಕೊಡು ಸಾಕು. ಇದೇನ ಹಿಂಗೆ ಮಾತಾಡ್ತಿ? ಯಾಕೆ ನಿಂಗೆ ಮಕ್ಕಳಾಗ ಜಾಗ ಕೊಡೋದಿಲ್ಲ ನಾನು. ಬಾ ಆರಾಮ್ ಬಂದು ಮಕ್ಕೋ. ನಾ ಹೇಳಿದ್ದೇನು ಮಾಡಿದ್ರಿ ಅತ್ತಿ? ಹೆದರ್ಕಿಲ್ಲನ ನನ್ನ ಬಗ್ಗೆ ನಿನಗೆ? ದೆವ್ವಾದ್ರೂ ಅಷ್ಟೇ, ಅವ್ರು ಅವು ಆದ್ರೂ ಅಷ್ಟೇ. ಇಲ್ಲಡ, ಆ ಸುಂದ್ರಿ ನನ್ನ ಮನೆ ಸೊಸಿ ನಾ ಮಾಡ್ಕೊಳ್ಳೋದಿಲ್ಲ. ಇಡೇ ಊರಿಗೆ ಗೊತ್ತೈತಿ. ನಿನಗೆ ಗೊತ್ತೈತೆ ಇಲ್ಲ? ಗೊತ್ತಿದ್ದು ನಾಟಕ ಮಾಡ್ತೀಯನ? ನಿನ್ನ ಮಗನ್ ತಗೊಂಡಕ್ಕನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ. ತಗೊಂಡಡಿ ಯಾರು ಬೇಡ ಅಂದ್ರು? ಹೇಳಷ್ಟು ಹೇಳಾತು, ಕೇಳಷ್ಟು ಕೇಳಾತು. ಸಾಕಾಗ ಹೋತ್ ನನಗೂ ಗೊತ್ತಾಗ. ಇಲ್ಲಡ, ಏನ ಆಕಿನ್ಯಾಕೆ ನನ್ನ ಮನೆ ಸೊಸಿ ಮಾಡ್ಕೋಬೇಕು ನಾನು? ನಿನ್ನ ಮಗನ್ ತಗೊಂಡಕ್ಕೆ ತಗೊಂಡೋಗು. ನನ್ನ ಮಗನ ದಾರಿ ಸುಲಭಕ್ಕ ತಿನ್ನು. ಹಂಗಾರ ಯಾವ್ದಾರ ಹುಡುಗಿಯರ ಮದುವೆ ಕನ್ನೆ ನೋಡಿ ಮದುವೆ ಮಾಡ್ತಾನೆ. ಇಲ್ಲಡ, ಈ ಸುಂದ್ರಿ ಬೇರೆ ಎಲ್ಲರೂ ಹೊರಗೆ ಆಟ ಆಡಿ ಬಂದಿದ್ರೆ ನಾ ಇಷ್ಟು ತಲೆ ಕೆಡಿಸ್ಕೊಂತಿದ್ದಿಲ್ಲ. ನಮ್ಮ ಊರಾಗ ಅದ ಇರ್ಪಾಕ್ಷಣ್ಣಂದು ಇಷ್ಟು ಸುದ್ದಿ ಗೊತ್ತೈತಿ. ಇರ್ಪಾಕ್ಷಣ್ಣ ಮತ್ತೊಂದು ಮದುವೆ ಆಗಿ ಅಲ್ಲಿ ಹಿಂಗಾಗಿ ಮತ್ತೆ ಈಗ ನನ್ನ ಮನೆಗೆ ನಾನು ನಗಪಾಟ್ಲು ಬಾಳೆ ಮಾಡ್ಕೊಳಕ್ಕೆ ನನ್ನ ಕಳ್ಬಳ್ಳಾಗ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ. ಏನ ನಾನು ಮಾತ್ರ ಇದಕ್ಕೆ ಒಪ್ಪಂಗಲ್ಲ ಅಂದ್ರೆ ಒಪ್ಪಂಗಲ್ಲ ಅಷ್ಟೇ. ನೀ ಬೇಕಾದ್ ಹೇಳಿದ್ರು ಅಷ್ಟೇ. ಅಯ್ಯೋ ಅಲ್ಲ ಇವ ನನ್ನ ಮಗಳೇನು ನಿನ್ನ ಮಗನ ಮಾಡ್ಕೊಂತೇನೆ ಅಂತ ಬೆನ್ನತ್ತಾಳನ? ನೀ ಮಾತಾಡೋದು ಹೆಂಗೆ ಮಾತಾಡಕತ್ತಿ ಏಂತಾನ? ನೀ ಮಾತಾಡೋದ್ರಾಗ ನಿನಗಾರ ಅರ್ಥ ಐತಿ ಅಂತ ಅನಿಸ್ತತನ? ಅಯ್ಯೋ ತಾಯಿ ಮಾತಾಡ್ತೀಯ, ನಿನಗ ಕೊಟ್ಟಾನ ದೇವ್ರ ಬಾಯಿ ಯಾರಿಗಾರ ಕೊಟ್ಟಾನ? ನೋಡೋ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಬಿಡು, ನಮಗೂ ಏನು ಬೇಕಾಗಿಲ್ಲ. ನನ್ನ ಮಗಳಿಗೆ ಈ ವಿಚಾರ ಹಿಂಗ ಅಂತ ಹೇಳ್ತಿದ್ದಂಗ ನನ್ನ ಮಗಳು ಏನಂದ್ಲು ಗೊತ್ತನ? ನಾ ಮಾತ್ರ ಮಾಡ್ಕೊಳ್ಳೋದಿಲ್ಲ, ಅದ್ರಾಗ ಅವಶ್ಯಕತೆ ಇಲ್ಲ, ನನಗೆ ಇಷ್ಟ ಇಲ್ಲ ಅಂತ ಕುಲ್ಲಂಕುಲ್ಲ ಮಕ್ಕ ಕೊಡ್ದಂಗೆ ಹೇಳಾತಕ್ಕೆ. ಈಗ ನೀ ಹೇಳ್ಬೇಕಂತ ಮಾಡಿ ಏನ? ನಿನ್ನೆ ನಿನ್ನ ಮಗ ಬಂದು ಪೂಜೆ ಸಲುವಾಗಿ ಕೇಳಿದಾಗ ಹೇಳೇವಿ ಏನ, ನಮಗೂ ಇಷ್ಟ ಇಲ್ಲ, ಬಡ ಬಡ ಪೂಜೆ ಮಾಡಿಸಿ ಇದು ಮುಗಿಸಿ ಕೊಡ್ಸಂತೇಳಿ. ಇದು ಯಾವ ನಿನ್ನ ಹುಚ್ಚುಮುಳಿ ನಿನ್ನ ಸೊಸಿ ಬಂದಿಲ್ಲ, ದೆವ್ವ ಹಾಕೊಂಡು ಮೆಟ್ಕೊಂಡು ಕಂಡು ಬಿದ್ದತಿಲ್ಲ. ನೋಡ, ನನ್ನ ಮಗಳ ಮೈಯಾಗಿ ಇನ್ನೊಂದ್ಸಲ ಬಂದ್ರೆ ಬೂಟ್ಲೆ ಹೊಡ್ತೇನೆ. ನಮ್ಮ ಮತ್ತೀಗ ಹೇಳಕತ್ತೇನೆ ಕೇಳ. ನಿನಗೆಲ್ಲ ಹೇಳಿದ್ದಾತ ಕೇಳಿದ್ದಾತ. ಹೋಗ ಯಾಕಿನಾರ ಬೇರೆದಕ್ಕಿಂತ ಹಿಡಿದು ತಂದು ಲಗ್ನ ಮಾಡು. ನಿನ್ನ ಕಳಬಳ್ಳಾಗ ಯಾರಿಲ್ಲನ? ಹೋಗ ಅವ್ರನ್ನ ತಂದು ಲಗ್ನ ಮಾಡಿ ನಿನ್ನ ಗಂಡಗ. ನನ್ನ ಮಗಳನ್ನ ಯಾಕೆ ಅಂಬರ್ಸಾಕ್ ನೋಡ್ತಿ? ನಿನ್ನ ಮಗನ ನೋಡ್ಕೊಳಕ್ಕೆ, ನಿನ್ನ ಮಗಳನ್ನ ನೋಡ್ಕೊಳ್ಳೋ ದರ್ದ ನನ್ನ ಮಗಳಿಗೆ ಏನೈತಿ? ಅರ್ಥ ಆತನ? ನನಗೂ ಇಷ್ಟ ಇಲ್ಲ, ಅವ್ರಿಗೂ ಇಷ್ಟ ಇಲ್ಲ. ನೀ ನಡಕ್ ಕಡ್ಡಿ ಎಲ್ಲ ಅಡ್ಸ್ಬಿಡ. ಸತ್ತಿ ಇಲ್ಲ, ಸುಮ್ಮನೆ ಶಟದ ಶಾಂಡಿಗಾಗಿ ತಣ್ಣಗ ಮ್ಯಾಲ ಹೋಗು. ಮತ್ತೆಲ್ಲಾರ ಹುಟ್ಟು ಅದನ್ನ ಬಿಟ್ಟು ದೆವ್ವ ಹಾಕೊಂಡಿಲ್ಲಿ ನಿಂತಿ. ಮತ್ ನೋಡಿ ನಿನ್ ಹಂಗ ಏನಿಲ್ಲ. ಮತ್ ನಿನಗ ನಮ್ಮ ಮನಿ ಸುದ್ದಿಗೆ ಬರ್ಬೇಡ. ಸತ್ತಿನ ಮುಗಿತು, ನಿನಗೂ ನನ್ನ ಮನಿಗೂ ಸಂಬಂಧ ಇಲ್ಲ. ನನ್ನ ಆತ್ಮಕ್ ಬೆಲೆ ಇಲ್ಲ. ಆತ್ಮ ಅನ್ನೋದೇನು ಇಲ್ಲ ನಿಮಗೆ. ಯಾರನ್ನು ಸುಮ್ಬಿಡಂಗಿಲ್ಲ ನಾನು. ಗೊತ್ತಾಯ್ತು, ಸುಮ್ಕಿರ ಮುಚ್ಕೊಂಡು. ದೆವ್ವಾಗಿ ಅಲ್ಲ, ನಿನಗೊಂದು ದೇಹ ಇಲ್ಲ, ನಿನಗೆ ಇಷ್ಟು ಹಾರಾಡ್ತಿ. ಇನ್ನು ನಾವೆಲ್ಲ ಸ್ವಂತ ನಮ್ಮ ದೇಹ ಇದ್ದರು ನಾವೆಷ್ಟು ಹಾರಾಡಕ್ಕಿಲ್ಲ. ದೇವ್ರದ ಹೋಗಿ ನಮ್ಮ ಕಡೆ. ನೀ ಏನು ಮಾಡಕ್ಕೆ ಸಾಧ್ಯ? ಮುಟ್ಟನ ನಮ್ಮನ್ನು ಗೊತ್ತಾಕತ್ ನಿನಗೆ. ನಾವೆಲ್ಲ ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡ ಬಂದೇವಿ.
ನೀ ನೋಡು ಹೇಳ್ತೇವಿ ನಾಳೆ ಸ್ವಾಮಿಗಳು ಬರತ್ತಾರ ಪೂಜೆ ಮಾಡಕ ತಣ್ಣಗೆ ನಿನ್ನ ಪಾಡಿಗೆ ನೀವು ಓದಿ ಚಲೋ ಆತ ಇಲ್ಲ ಅಂತಂದ್ರೆ ಮತ್ತೆ ನೀನು ರವ ನರ್ಕನ ಅನ್ಬಸ್ಬೇಕು ಹಂಗೆ ಮಾಡ್ತೀವಿ ತಣ್ಣಗೆ ಆತ್ ಮಕ್ಕೊಂಡು ಆಗೊಟ್ಟು ಬಂದು ನಿನ್ನ ಮಗಳನ್ನ ಬೇಕಾದ್ರೆ ನೋಡ್ಕೊಂಡು ಹೋಗು ನಾವೇನು ಬೇಡ ಅನ್ನೋದಲ್ಲ ಮೈಯಾಗ ಸೇರ್ಕೊಂಡು ಲಗ್ನ ಮಾಡ್ತೀನಿ ಮದುವೆ ಮಾಡ್ತೀನಿ ಮುಂಜಿ ಮಾಡ್ತೀನಿ ಕುಬ್ಸ ಮಾಡ್ತೀನಿ ಅಂತ ನಿಂತಿ ಮತ್ತೆ ಸರಿ ಇರಂಗಿಲ್ಲ ನಡಿತೀನಿ ಏನಂತೆ ಅಪ್ಪ್ಯ ನಿನ್ನ ಹೆಂಡತಿಗೆ ಬುದ್ಧಿ ಬುಕ್ಕಲ್ಲಿ ಏನಿಲ್ಲಲ್ಲ ರೊಕ್ಕ ಹಾಳು ಮಾಡ್ತಾಳ ಒಂದು ಬರ ಅಂದ್ರೆ ಅದು ಏನು ಐತೆ ಇಲ್ಲ ಇತಿಮಿತಿ ಅಂತ ನಾನು ನೀ ಸುಮ್ಮನೆ ಇರ್ತಿಲ್ಲಲ್ಲ ಎಲ್ಲದಕ್ಕೂ ಹಿಂಗಾದ್ರೆ ಹೆಂಗಂತ ಏನ್ ರೊಕ್ಕ ಹಾಳು ಮಾಡ್ಯಾಳಕಿ ಎದಕ್ ಸುಮ್ಮನೆ ವಟ 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 ಅಂತಿರ್ತಿ ಏನಾರ ಒಂದು ತಗ ಬಟ್ ನೀನು ಬಾಯಿ ಸುಮ್ಮನೆ ಇರಂಗಿಲ್ಲ ನೋಡ್ಲೆ ನಿಂದು ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರ ನೀವು ಹಿಂಗಂದ್ರೆ ಮುಗಿದು ಓದ್ಕತ್ತಿ ತಲೆ ಮೇಲೆ ಹತ್ಕೊಂಡಿರ್ತಾರ ಅವ್ರು ಅಲ್ಲ ಬೆಡ್ಶೀಟ್ ಇದ್ದಿದ್ದಿಲ್ಲ ಹಾಸಕ ರೊಕ್ಕ ಅಷ್ಟು ಹೆಚ್ಚಾಗ್ಯಾವ ಇವರಿಗೆ ಕರ್ದು ಕೇಳಾಕಿನ ಬೆಡ್ಶೀಟಿಗೆ ತರ್ಸು ಕೆಲಸ ಏನಿತ್ತಂತ ಕೇಳಾಕಿನ ಯೋ 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 ಹೋಗ್ಲಿ ಬಿಡವಾತಾಗ ಆಕಿ ರೊಕ್ಕದಾಗ ತರ್ಸ್ಕೊಂಡಿರ್ತಾಳ ನನ್ನೇನಾರ ಕೇಳ್ತಾಳ ಪಾಪ ಅಲ್ಲಲ್ಲ ಅಕ್ಕಿ ರೊಕ್ಕ ಆದ್ರೆ ಕಿಮ್ಮತ್ತಿಲ್ಲ ನಂಗಾರೆ ಅಕ್ಕಿ ರೊಕ್ಕ ಆದ್ರೆ ಕೈ ಬಿಟ್ಬಿಡೋಣ ಹಿಂಗ ಸೇಮ್ ಎಟ್ಟಾರ ಖರ್ಚು ಮಾಡ್ಕೊ ಏನಾರ ಮಾಡ್ಕೊ ಅಂತೇಳಿ ಹುಚ್ಚರಂಗೆ ಮಾತಾಡ್ಬೇಡ ಹಂಗೆಲ್ಲ ಏನ ನಾ ಹೇಳೋದಾದ್ರೆ ಕರೆದು ಕೇಳು ಹಂಗೆಲ್ಲ ರೊಕ್ಕ ಕೊಟ್ಟು ಎತ್ತಬೇಕಂತ ಎದಕ್ಕೆ ತರಿಸ್ತಿ ಅಂತ ಕೇಳ ನೀನು ತರಿಸ್ಕೊಂಡಿಯಲ್ಲ ಅಲ್ಲ ನಿನಗೆ ಮಾಡಕ್ಕೆ ಕೆಲಸ ಇತ್ತಿಲ್ಲ ಹಾಸಕ್ಕಿತ್ತಿಲ್ಲ ಅಲ್ಲಿ ಬೆಡ್ಶೀಟ್ 500 ರೂಪಾಯಿ ಕೊಟ್ಟು ತರಿಸೋ ಕೆಲಸ ಇರುತ್ತೆ ಇಲ್ಲ ಅದು ಜ್ಯೋತಿ ತರ್ಸಾತಿದ್ಲು ಹಂಗೆ ನನಗೂ ತರಿಸ್ಕೊಟ್ಲು ನೀವು ನಾನೇನು ತರಿಸು ಅಂತ ಅಂದಿದ್ದಿಲ್ಲ ನಾನೇ ತರಿಸ್ಕೊಡ್ತೀನಿ ಅಂತೇಳಿ ಆಕಿನ ಅಂದಿದ್ದೆ ನಾನು ಬೇಡ ಅಂದೆ ಅತ್ತಿ ಆಕಿನೇ ಇರಲಿ ಅಂತೇಳಿ ತರಿಸಿದ್ದೆ ನಾನು ಬೇಡ ಅಂದೆ ಕೇಳ್ರಿ ಬೇಕಾರ ಅಲ್ಲ ಈಗ ಅದ್ರ ವಿಚಾರವಾಗಿ ನಾ ಬಾಯಿ ಬಿಟ್ಟು ಹೇಳಿಲ್ಲ ಓ ಹೌದನ ಮಾಡ್ತಾನೆ ಆಕಿದ ಯಾಕೆ ಭಾಳ ಮಿತಿ ಹೊಂಟತಕ್ಕಿದ ಏನು ಹೇಳೋದಕ್ಕೀಗ ಅನ್ನೋದು ನನಗೆ ತಿಳಿಲಾರ್ದಂಗೆ ಆಗ್ಬಿಟ್ಟತೆ ಬರಲಿ ಮಾಡ್ತಾನೆ ಕೇಳ್ತಾನೆ ಅಮ್ಮ ಕರೆದ್ರಿ ನೀನು ಗಂಡನ ಕೇಳಲ್ಲ ಏನಂತೇಳಿ ಅಲ್ಲಲ್ಲ ನನಗೆ ನಾ ಕರೆದು ನೆನಕಿನ್ನ ಎದಕ್ಕೆ ಕರೆದೆ ಹೇಳೋಟ ಅಲ್ಲ ಅಂದ್ರೆ ಬೆಡ್ಶೀಟು ಸುಮ್ಮನೆ ಯಾಕೆ ತರ್ಸಕ್ ಹೋದಿ ಇತ್ತಲ್ಲ ಮನ್ಯಾಗ ಅಂತ ಹೇಳ್ತಾ ಐತಿ ಅದೇ ಒಂದೇ ಇತ್ರಿ ಇನ್ನೊಂದು ಇದ್ದಿದ್ದಿಲ್ಲ ಅದನ್ನ ತೆಗೆದು ಒಗ್ಯಾಕೆ ಹಾಕಿದಾಗ ಬೆಡ್ಶೀಟ್ ಬೆಡ್ ಮೇಲೆ ಹಾಸಕ್ಕೆ ಏನು ಇದ್ದಿದ್ದಿಲ್ಲ ಅದಕ್ಕೆ ಇನ್ನೊಂದು ತರಿಸ್ಕೊಂಡೆ ಅಲ್ಲ ಬೇಕಾಕತ್ರಿ ಎಕ್ಸ್ಟರ್ನಲ್ ಒಂದು ಇರಲೇಬೇಕಾಕತಿ ಯಾಕಂದ್ರೆ ಒಂದು ಒಗದು ಹಾಕಿದಾಗ ಇನ್ನೊಂದು ಬೇಡನ್ರಿ ಏನು ಅದು ಒಣಗಿ ಅದನ್ನು ತೊಗೊಂಡು ಬಂದು ಹಾಸ ಮಟ್ಟ ಬೆಡ್ ಮೇಲೆ ಏನೂ ಇಲ್ದಂಗೆ ಆಗಿರ್ತೈತೆ ಅದ್ರ ಸಂಬಂಧ ಆದರೂ ರೊಕ್ಕ ಹಾಳಲ್ಲನ ಹೌದೌದು ರೊಕ್ಕ ಹಾಳಲ್ಲನ 500 ರೂಪಾಯಿ ಕೊಟ್ಟು ತರ್ಸಿ ಅಂತೆ ತಾ ತರಿಸ್ಕೊಳ್ಳೋದಲ್ದ ಮತ್ತೆ ಅಕ್ಕಿಗೊಂದು ತರಿಸ್ಕೊಟ್ಟಾಳ ಅಲ್ಲಮ್ಮ ಅವರ ನನಗೆ ತರಿಸ್ಕೊಳಕತ್ತಿದ್ನಿ ಶೋಭಾಕನು ಹಂಗೆ ರೂಮ್ ಕಡೆ ಬಂದ್ರೆ ಅವ್ರು ನನಗೂ ಇಲ್ಲ ತರಿಸ್ಬೇಕು ಅನ್ನಕತ್ರ ಮತ್ತೆ ಹೆಂಗಿದ್ರು ಆರ್ಡರ್ ಮಾಡತ್ತಿದ್ನಲ್ಲ ಆಮೇಲೆ ನನಗೆ ಆರ್ಡರ್ ಮಾಡಕ್ಕೆ ಬರಲ್ಲ ಅಂತಂದ್ರೆ ಅದಕ್ಕೆ ಆರ್ಡರ್ ಮಾಡಿದೆ ಹೌದನ ಶೋಭಾ ಹಾಂ ಅಮ್ಮ ಅದು ಹೌದು ಅಂದೆ ಅಂದರೆ ನನಗೆ ಆರ್ಡರ್ ಮಾಡಕ್ಕೆ ಬರಲ್ಲ ಅದಕ್ಕೆ ನೀನೇ ಮಾಡೋ ಜೊತೆ ಅಂತ ಅಂದೆ ಅಲ್ಲ ಮಾಡಿಸ್ತೀನಿ ಇವ್ರ ಕಡೆ ಅಂತಲೂ ಅಂದೆ ನಾನು ಮಾಡ್ತೇನೆ ತಗೋ ಅಂತ ಆಕಿನೂ ಅಂದ್ಲು ಅಂದ್ರೆ ನಾ ಕೇಳ್ರಿ ಬೇಕಾರೆ ನಾನೇನು ಆರ್ಡರ್ ಮಾಡಿ ನಂಗೆ ತರಿಸ್ಕೊಡು ಅಂತ ನಾ ಕೇಳಲಿಲ್ಲ ಬೇಕಾದ್ರೆ ನೀವು ಕೇಳ್ರಿ ಎಲ್ಲ ಮಿಟಕ್ಲಾಡಿ ಅಲ್ಲ ಈ ಶೋಭಾಕ್ಕ ಭಾಳ ಡಬಲ್ಗೆ ಮಾಡ್ತಾಳಿಕಿ ಅಲ್ಲ ನಾನು ಆರ್ಡರ್ ಮಾಡಿ ತರಿಸ್ಕೊಡು ಅಂತ ಕೇಳಲಿಲ್ಲ ಅಂತ 20 ಸಲ ನನ್ನ ಮುಂದೆ ನನಗೂ ಬೇಕಾಗಿತ್ತು ನನ್ನ ಕಡೆ ಇಲ್ಲ ನನಗೂ ಬೇಕಾಗಿತ್ತು ನನ್ನ ಕಡೆ ಇಲ್ಲ ಅಂತ ನಾಟಕ ಮಾಡಕತ್ತಿದ್ಲು ಅಯ್ಯಯ್ಯಪ್ಪ ದೇವ್ರೆ ಇನ್ನು ಮೇಲೆ ಇವ್ರ ಕಡೆ ಭಾಳ ಹುಷಾರಾಗಿರ್ಬೇಕಪ್ಪ ಭಾಳ ಹುಷಾರಾಗಿರ್ಬೇಕು ಆಕೆ ತರಿಸ್ಕೊಂತಿದ್ಲ ಬಿಡ್ತಿದ್ಲ ತರ್ಸ ಅಂದ ತಕ್ಷಣ ಅವನ ಬೈತಿದ್ದ ಗಂಡ ಸುಮ್ಮನೆ ಹಾಕಿದ್ಲ ಈಗ ನೋಡಿ ಸುಮ್ಮನೆ 500 ರೂಪಾಯಿ ತರಿಸಿದಿ ರೊಕ್ಕ ಹಾಳಲ್ಲನ ಬಂದ್ರ ಬೈತಾನವ ರೊಕ್ಕ ಯಾಕೆ ಹಾಳು ಮಾಡಿದೆ ಅಂತೇಳಿ ಅಮ್ಮ ಹಂಗಾರೆ ಶೋಭಾಕ್ಕ ನಿಮ್ಮ ಮುಂದೇನು ಹೇಳಿಲ್ಲ ನಿಜ ಹೇಳ್ಬೇಕಂದ್ರೆ ಆ ಬೆಡ್ಶೀಟಿಗೂ ದುಡ್ಡು ಕೊಟ್ಟಿದ್ದು ನಾನೇ 500 ರೂಪಾಯಿ ನನ್ನ ಬೆಡ್ಶೀಟ್ ಬರೀ 320 ರೂಪಾಯಿ ಅವ್ರದ್ದು 500 ರೂಪಾಯಿ ನಂದು ನನಗೆ ಇಷ್ಟ ಆಗಿದ್ದು 320 ರೂಪಾಯಿ ಅಷ್ಟೇ ತರಿಸ್ಕೊಂಡಿದ್ದು ಶೋಭಾಕ್ಕ ನಂಗೆ ಇದು ಇಷ್ಟ ಆಗೈತೆ ಅಂತೇಳಿ 500 ರೂಪಾಯಿ ತರಿಸ್ಕೊಂಡಿದ್ದೆ ಹೌದನ ಶೋಭಾ ಅಲ್ಲ ದುಡ್ಡು ಮತ್ತೆ ಜ್ಯೋತಿ ಕೊಟ್ಟಾಳಂತ ನೀ ಯಾಕೆ ಹೇಳಿಲ್ಲ ನನ್ನ ಹತ್ರ ಇಷ್ಟೊತ್ತಾದ್ರೂ ಹೇಳಿಲ್ಲಲ್ಲ ನೀನು ಅದು ಅಮ್ಮ ನೀವು ದುಡ್ಡಿನ ಬಗ್ಗೆ ಎಲ್ಲಿ ಕೇಳಿದ್ರಿ ಕೇಳಲೇ ಇಲ್ಲ ಸುಮ್ಮನೆ ಬೈತಾ ಇದ್ರಲ್ಲ ನಾನು ಕೇಳಿದ ಮೇಲೆ ಹೇಳೋಣ ಅಂತ ಸುಮ್ಮನಿದ್ದೆ ಆಮೇಲೆ ನಾನು ಮರ್ತೆ ಅಮ್ಮ ಏನು ಅನ್ಕೋಬೇಡ್ರಿ ನಾನು ಮರ್ತು ಬಿಟ್ಟೆ ನೀವು ಕೇಳಿಲ್ಲಲ್ಲ ದುಡ್ಡಿನ ಬಗ್ಗೆ ನನ್ನ ಹತ್ರ ಏನು ನಾ ಕೊಟ್ಟಿನಿ ಅಂತ ನಾನೆಲ್ಲಿ ಹೇಳೀನಿ ನಾ ಏನು ಹೇಳೇ ಇಲ್ಲ ಸುಮ್ಮನಿದ್ದೆ ಆದರೂ ಶೋಭಾ ಅಕ್ಕ ಒಂದು ಐಟಮ್ ಮನೆಗೆ ತಂದ್ಮೇಲೆ ಈಗ ಅದು ಬೆಡ್ಶೀಟ್ನ ಹಾಸವಾಗಿ ತೋರಿಸಿರ್ತೀರಿ ಅಥವಾ ಹಾಸುವಾಗ ಅಥವಾ ಅತ್ತಿಯವ್ರ ಮುಂದೆ ಒಂದು ಮಾತು ಬಾಯ್ಬಿಟ್ಟಿಲ್ಲ ನೀವು ಹೇಳಬೇಕಿತ್ತಪ್ಪ ನೀವು ಜ್ಯೋತಿ ದುಡ್ಡು ಕೊಡ್ಸಾಳ ಅಂತ ನೀವು ಹೇಳಬೇಕಿತ್ತು ಇಲ್ಲ ಜ್ಯೋತಿ ನಾನು ಹೇಳಬೇಕು ಅಂದೆ ಆದರೆ ನಾನು ಬೆಡ್ಶೀಟ್ ಸುಮ್ಮನೆ ಹಾಸಿದ್ದೆ ಅಷ್ಟೇ ನಾನೇನು ಹೇಳ್ಬಾರ್ದು ಅಂತ ಇದ್ದಿದ್ದಿಲ್ಲಪ್ಪ ನಾನೇನು ಕದ್ದ ಕಳುವ ಯಾಕೆ ನೀ ಕೊಡ್ಸಿ ಅಂದ್ರೆ ನನಗೇನು ಹೇಳೋಕ್ಕಾಗಲ್ಲ ಅಂತ ಮಾಡಿ ಏನು ಇಲ್ಲಪ್ಪ ಅತ್ತಿಯರು ಏನು ಕೇಳೂ ಇಲ್ಲ ನಾನು ಅವ್ರ ಮುಂದೆ ಹೇಳೂ ಇಲ್ಲ ಗೊತ್ತನ ಜ್ಯೋತಿ ದುಡ್ಡು ಅಕ್ಕಿದಾದ್ರಾಗಲಿ ನಿಂದರ ಆಗಲಿ ದುಡ್ಡೇ ಎಷ್ಟು ರೊಕ್ಕನ ಕಾದಿಟ್ಕೋತೀರ ಅಷ್ಟು ನಿಮಗೆ ಒಳ್ಳೇದು ಕೈಯಾಗ ಐತಿ ಬಾ ಅಂತ ಹಿಡ್ತಿಲ್ದಂಗೆ ಎತ್ತಬೇಕತ್ತ ಖರ್ಚು ಮಾಡಕ್ಕೆ ಹೋಗ್ಬೇಡ ಏನು ನನ್ನ ಮಾತು ಕೇಳು ಒಂದು ಸ್ವಲ್ಪ ಎತ್ತಬೇಕತ್ತ ಖರ್ಚು ಮಾಡಕ್ಕೆ ಹೋಗ್ಬೇಡ ಹಾಳು ಖರ್ಚು ರೊಕ್ಕನ ಕಾದಿಟ್ಕೋ ಇವತ್ತೆಲ್ಲ ನಾಳೆ ಉಪಯೋಗಕ್ಕೆ ಬರ್ತೈತಿ ಯಾವಾಗ ಯಾವ ಟೈಮ್ನಾಗ ದುಡ್ಡಿನ ಅವಶ್ಯಕತೆ ಬೀಳ್ತೈತಿ ಅಂತೇಳಿ ಅಷ್ಟು ಸುಲಭಕ್ಕೆ ಹೇಳಕ್ಕೆ ಆಗೋದಿಲ್ಲ ಏನು ಇದೊಮ್ಮೆ ತರಿಸ್ಕೊಂಡು ಅವಶ್ಯಕತೆ ಐತೆ ಅಂತ ಇನ್ನೊಮ್ಮೆ ಹಿಂಗೆ ಅವಶ್ಯಕತೆ ಇಲ್ಲದನ್ನೆಲ್ಲ ಆರ್ಡರ್ ಮಾಡಿ ತರ್ಸಕ್ಕೆ ಹೋಗ್ಬೇಡ ಏನು
ಅದು ತೆಗೆದ ಬಿಡೋದು ಅದು ಯಾವ್ದ್ರಾಗ ತರಿಸಿ ನೋಡೋದು ಆ್ಯಪ್ ತೆಗೆದೇ ಬಿಡೋದನ್ನ ಬೇಡ ಹಿಂಗೆ ಕೈ ಯಾವ್ದಿತ್ತಂದ್ರೆ ಮತ್ತೆ ನೋಡ್ಕೊಂಡು ಇನ್ನೇನು ತರಿಸ್ಲಿ ಅಂತೇಳಿ ಜೀವ ಚಟಗುಡ್ತತಿ ತರಿಸ್ಬೇಡ ಸಾಕು ಮುಗಿತೇನು ಹಿಂಗೆ ರೊಕ್ಕ ಹಾಳು ಮಾಡೋದಲ್ಲ ನಂಗೆ ಇಷ್ಟ ಆಗೋದಿಲ್ಲ ನೋಡು ಒಂದೊಂದು ರೂಪಾಯಿಗೂ ಬೆಲೆ ಐತಿ ಅಮ್ಮ ನೀವು ಹೇಳೋದು ನಿಜ ಅದನ್ನು ಇವ್ರಿಗೆ ಕಲಿಸಿಲ್ಲ ನೀವು ಇವ್ರು ಕಲ್ತಿಲ್ಲಪ್ಪ ಅವತ್ತು ಅಷ್ಟು ಕುಡಿದು ತೇಲಾಡ್ಕೊಂತ ಬಂದ್ರಲ್ಲ ಈಗ ನಿನ್ನೆನೂ ಹೋಗಿ ಬಂದಾರ ಸ್ಮೆಲ್ ಬಂತು ವಿಚಾರಿಸಿದ್ರೆ ಪೂರ್ತಿ ಬಾಯಿ ಬಿಟ್ಟಿಲ್ಲ ನಂದು ಒಂದು ಸ್ವಲ್ಪ ಇವರು ನನ್ನ ಕ್ಲೈಂಟ್ ಫೋನ್ ಮಾಡಿದ್ರು ಅಂತೇಳಿ ಮಾತಾಡೋದ್ರಾಗ ಬ್ಯುಸಿ ಇದ್ದೆ ಇವತ್ತಾಗಿಲ್ಲ ನಾಳೆ ಮಾತಾಡೋಣ ಅಂತ ಸುಮ್ಮನಿದ್ದೆ ಅಷ್ಟೇ ಅಲ್ಲ ಇವರು ಕುಡಿಯೋಕೆ ಅಷ್ಟು ರೊಕ್ಕ ಖರ್ಚು ಮಾಡ್ತಾರ ನಾನೊಂದು ಬೆಡ್ಶೀಟಿಗೆ ಅದು ಮನೆಗೆ ಉಪಯೋಗ ಇರೋಂಥ ಅಗತ್ಯ ವಸ್ತುಗೆ ಒಂದು 300 ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಇಷ್ಟು ಬೈತಾ ಇದ್ದೀರಿ ಇವ್ರು ಬಿಯರ್ ಕುಡಿತಾರಲ್ಲ 150 ರೂಪಾಯಿ ಒಂದು ಬಿಯರ್ ಒಂದು 2-3 ಕುಡಿದ್ರೆ ಹೋತಪ್ಪ ದುಡ್ಡಲ್ಲೇ ಅದೆಲ್ಲ ಈ ಲೆಕ್ಕ ಇಲ್ಲ ಏನ್ರಿ ನೀವು ಬಿಯರ್ ಕುಡಿತೀರಲ್ಲ ಅದಕ್ಕೆ ರೊಕ್ಕ ಎಷ್ಟು ಅಂತ ಅತ್ತಿಯವ್ರ ಮುಂದೆ ಹೇಳಿಲ್ಲ ನೀವು ಅದು ಹಾಂ ಹೌದು ಹೌದೌದು ಕರೆ ಸರಿ ನಂಗೆ ಲೇಟ್ ಆಯ್ತು ನಾ ಬರ್ತಾನೆ ನೋಡಿದ್ರಿ ಮಾವ ನಿಜ ಇದ್ದಿದ್ದಂಗೆ ಹೇಳತ್ಲೆ ಹೆಂಗೆ ಜಾರ್ಕೊಂಡ್ರ ಅಂತೇಳಿ ಮಾವ ನಿಜವಾಗ್ಲೂ ಈ ವಿಚಾರವಾಗಿ ನಂಗೆ ಭಾಳ ಬೇಜಾರೈತಿ ಇವ್ರ ಮೇಲೆ ಎಷ್ಟು ಹೇಳಿದ್ರು ಇವ್ರು ಬದಲು ಆಗ್ತಾನೇ ಇಲ್ಲ ನಾನು ನೋಡಮಟ ನೋಡ್ತೀನಿ ಆಮೇಲೆ ನನ್ನ ದಾರಿ ನಾನು ನೋಡ್ಕೊತೀನಿ ಅಷ್ಟೇ ಸಹಿಸ್ಕೊಂಡು ಆಗಿದ್ದನ್ನೆಲ್ಲ ಅನುಭವಿಸ್ಕೊಂಡು ಬಿದ್ದಿರೋಂಥ ಜಯಮಾನ ನಂದಲ್ಲ ಶೋಭಾ ನೀನು ಅದಿಯಲ್ಲ ನೀನು ಹಾಂ ಬೇಕು ನನಗೂ ಬೇಕಾಗಿತ್ತು ಅನ್ನೋ ಲೆಕ್ಕಕ್ಕೆ ಮಾತಾಡಿರ್ತಿ ಅದಕ್ಕೆ ನಿಂಗೂ ತರಿಸ್ಕೊಟ್ಟಾಳ ಅದನ್ನು ಬಾಯಿ ಬಿಡ್ಲಾರ್ದ ಸುಮ್ಮನೆ ನಿಂತಿಯೇನ ನಾ ಅಲ್ಲ ಆಕಿನ ತರಿಸಿದ್ಲು ಅಂತ ಮತ್ತೆ ಮೇಲೆ ಮಾತು ಬೇರೆ ನೀನು ಅದಿಯಲ್ಲ ನೀನು ಸ್ವಲ್ಪ ಇವನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ನೋಡಿ ಶೋಭಾ ಆಕೆ ನೋಡಿ ಜ್ಯೋತಿ ಆಕೆ ಏನೋ ಶಿಟ್ಲೆ ಮಾತಾಡ್ಬೋದು ಹೆಂಗೆ ಮಾತಾಡ್ಬೋದು ಆದರೆ ಸುಳ್ಳು ಸೊಟ್ಟು ಹೇಳಂಗೆಲ್ಲ ಕ್ಲಿಯರಾಗಿ ಮಾತಾಡ್ತಾಳೆ ಏನು ನೀನು ಡಬಲ್ ಗೇಮ್ ಭಾಳ ಮಾಡ್ತೀನಿ ನೋಡು ಅಲ್ಲ ನೀವೇ ಕೇಳಲಿಲ್ಲ ಯಾರು ಕೊಟ್ಟರು ಏನು ಎತ್ತು ಅಂತ ನಾನು ಹೆಂಗೆ ಹೇಳಲಿ ನಾ ಏನು ಹೇಳಲಿಲ್ಲಪ್ಪ ಅಷ್ಟಕ್ಕೆ ನೀವೆಲ್ಲ ಬಿಟ್ಕೊಂಡು ನನ್ನ ಮೈ ಮೇಲೆ ಬಂದು ಹಿಂಗೆ ಮಾಡ್ತಿರತ್ತಾಗ ಅರ್ಥ ಆತಾ ಅಲ್ಲ ಜ್ಯೋತಿ ಕೇಳಿದ್ರೆ ತಪ್ಪೇನೈತಿ ನಿನ್ನ ಮಗ ಕುಡಿಯಕ್ಕಂತ ಅಷ್ಟು ರೊಕ್ಕ ಹಾಳು ಮಾಡ್ತಾನ ಅಕ್ಕಿ ಅದು ತಾಸು ಅಂತ ದುಡಿದೊಳಗೆ ಒಂದು ಬೆಡ್ಶೀಟ್ ತರಿಸ್ಕೊಂಡಾಳ ಮನೆಗೆ ಬೇಕಾಗಿದ್ದು ತಪ್ಪೇನೈತೆ ಅದ್ರಾಗ ಮೊದಲು ನಿನ್ನ ಮಗ ಬುದ್ಧಿ ಹೇಳು ನೋಡು ನಿಂತು ಮಾತಾಡಕ್ಕೆ ಮಕ್ಕ ಆಯ್ತು ನಮ್ಗೆ ಹೆಂಗೆ ಇಲ್ಲಿಂದ ಕಿತ್ಕೊಂಡು ಓಡೋದ ಸೊಸಿ ಮುಂದೆ ತಲೆ ತಗ್ಸ ಆಟ ನಿಜ ಹೇಳ್ಬೇಕು ಅಂದರೆ ಒಳ್ಳೆ ಜಾಣಿನೇ ಅದಾಳಕ್ಕಿ ಏನ ಮೊದ್ಲು ಇವ ಬುದ್ಧಿ ಕಲಿಬೇಕು ಆಮೇಲೆ ಅವ್ನಿಗೆ ಹೇಳಕ್ಕೆ ಹೇಳ್ಬೇಕು